ಮೊದಲಿಗೆ ರಾಯಚೂರಿನ ಡಿಸ್ಟ್ರಿಕ್ಟ್ನಲ್ಲಿ ಏನಾಗಿದೆ ನೋಡೋಣ. ನೋಡಿ, ರಾಯಚೂರಿನಲ್ಲಿ ವೈದ್ಯರ ಎಡವಟ್ಟು ಮತ್ತೊಮ್ಮೆ ಬೆಳಕಿಗೆ ಬರ್ತಾ ಇದೆ. ಯಾಕೋ ಇತ್ತೀಚೆಗೆ ಆ ಭಾಗದಲ್ಲಿ ಸ್ವಲ್ಪ ವೈದ್ಯರ ಎಡವಟ್ಟು ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಏನಾಗಿದೆ ಇಲ್ಲಿ? ಮಹಿಳೆ ಕಣ್ಣಿಗೆ ಕುತ್ತು ಬಂದ್ಬಿಟ್ಟಿದೆ. ಅಯ್ಯೋ ದೇವರೇ ಕಾಪಾಡಪ್ಪ ಅಂತ ಬೇಡ್ಕೊಳ್ತಾ ಇದ್ದಾರೆ. ಈಗ ಏನಾಗಿತ್ತು? ನಾಯಿ ಕಚ್ಚಿದೆ ಅಂಥೇಳಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಹೋಗಿದ್ರೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಟ್ರೈನಿ ಡಾಕ್ಟ್ರು ಎಡವಟ್ಟು ಮಾಡಿಬಿಡೋದು. ಡಾಕ್ಟರ್ ತಪ್ಪಿನಿಂದಾಗಿ ಈಗ ಕಣ್ಣನ್ನು ಕಳ್ಕೊಳ್ಳೋ ಭೀತಿಯಲ್ಲಿದ್ದಾರೆ ಆ ಮಹಿಳೆ. ಚಿಕಿತ್ಸೆಯಿಂದ ಕಣ್ಣಿಗೆ ಇನ್ಫೆಕ್ಷನ್ ಆಗಿರೋ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ನಾಯಿ ದಾಳಿಯ ವೇಳೆ ಕೈಗೆ ಕಚ್ಚಿ ಗಾಯ ಆಗಿತ್ತು. ಚಿಕಿತ್ಸೆ ಮಾಡೋದಕ್ಕೆ ಹೋದ್ರೆ ಗಾಯಕ್ಕೆ ಚಿಕಿತ್ಸೆ ಕೊಡೋದ್ರ ಬದಲು ಕಣ್ಣಿಗೆ ಡ್ರಾಪ್ಸ್ ಹಾಕಿ ಕಳಿಸಿದ್ದಾರೆ. ಇದು ವೈದ್ಯರ ಎಡವಟ್ಟು ಅಂತೇಳಿ ಆ ಮಹಿಳೆ ಆರೋಪ ಮಾಡ್ತಾ ಇದ್ದಾರೆ. ಬೇರೋನ್ ಕಿಲ್ಲಾ ಲೇಔಟ್ ನಿವಾಸಿ ರಾಚಮ್ಮ ಇವ್ರ ಕಣ್ಣಿಗೆ ಇನ್ಫೆಕ್ಷನ್ ಆಗಿದೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಹೆಂಗಾಯ್ತು ಇನ್ಫೆಕ್ಷನ್ನು ಅಂತಂತಂದರೆ, ನಾಯಿ ದಾಳಿ ಆಗಿತ್ತು ಇವ್ರ ಮೇಲೆ. ಕೈಗೆ ನಾಯಿ ಕಚ್ಚಿಬಿಟ್ಟಿರುತ್ತೆ. ಚಿಕಿತ್ಸೆ ಅಂಥೇಳಿ ರಿಮ್ಸ್ ಆಸ್ಪತ್ರೆಗೆ ಹೋಗ್ತಾರೆ. ಆ ವೈದ್ಯರ ಎಡವಟ್ಟು ನೋಡಿ. ಟ್ರೀಟ್ಮೆಂಟು ನಾಯಿ ಕಚ್ಚಿದೆ ಕೈಗೆ ಅಂತ ಹೇಳಿದ್ರೆ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಕಳಿಸಿದ್ದಾರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಗೊತ್ತಾಗಲಿಲ್ಲಪ್ಪ ನನಗಂತೂ. ಬಟ್ ಅವರೇನೋ ಆರೋಪ ಮಾಡ್ತಾ ಇದ್ದಾರೆ, ಡಾಕ್ಟ್ರೇ ಕಣ್ಣಿಗೆ ಐ ಡ್ರಾಪ್ಸ್ ಹಾಕಿದ್ದು, ನಾನು ನಾಯಿ ಕಚ್ಚಿದೆ ಅಂತೇಳಿ ಟ್ರೀಟ್ಮೆಂಟ್ಗೆ ಅಂತ ಹೋಗಿದ್ದೆ, ಅವರು ಕಣ್ಣಿಗೆ ಏನೋ ಡ್ರಾಪ್ಸ್ ಹಾಕಿದ್ರು, ಏನಕ್ಕೆ ಹಾಕಿದ್ರು ನನಗೆ ಗೊತ್ತಿಲ್ಲ, ಬಟ್ ಈಗ ಕಣ್ಣು ಇನ್ಫೆಕ್ಷನ್ ಆಗಿದೆ ಅಂತ ಮಹಿಳೆ ರಾಚಮ್ಮ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಲೈವ್ನಲ್ಲಿ. ನೀಲಕಂಠ ಸ್ವಾಮಿ, ನಾಯಿ ಕಚ್ಚಿದೆ ಅಂತ ಟ್ರೀಟ್ಮೆಂಟಿಗೆ ಬಂದಿದ್ದು ರಾಚಮ್ಮ, ಕಣ್ಣಿಗೆ ಡ್ರಾಪ್ಸ್ ಹಾಕಂಥದ್ದು ಏನಿತ್ತು? ಯಾರ ಡಾಕ್ಟ್ರು ಅಂತ ಈ ಚಿಕಿತ್ಸೆ ಕೊಟ್ಟವರು? ನಿಜ ಶರತ್, ಏನು ರಾಯಚೂರು ನಗರದಲ್ಲಿ ಇರುವಂತಹ ಯಾದಗಿರಿ ರಾಯಚೂರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಸರ್ಕಾರಿ ಆಸ್ಪತ್ರೆ ಅಂದ್ರೆ ರಿಮ್ಸ್ ಆಸ್ಪತ್ರೆ. ಈ ಒಂದು ಆಸ್ಪತ್ರೆಯಲ್ಲಿ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಟ್ರೈನಿ ವಿದ್ಯಾರ್ಥಿಗಳು, ಅಂದ್ರೆ ಇಲ್ಲಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಸರ್ಕಾರಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು, ಫೈನಲ್ ಇಯರ್ ವಿದ್ಯಾರ್ಥಿಗಳನ್ನ ಇಲ್ಲಿ ಬಳಸ್ಕೊಳ್ಳಲಾಗುತ್ತೆ. ಇದೇ ಒಂದು ಬಳಸಿರ್ತಕ್ಕಂಥ ಒಬ್ಬ ಟ್ರೈನಿ ಡಾಕ್ಟರ್ ಕೊಟ್ಟಿರ್ತಕ್ಕಂಥ ಒಂದು ಅವಾಂತರ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಏನು ರಾಯಚೂರು ನಗರದ ಗಂಗಾ ನಿವಾಸ್ ಮಹಿಳೆ ಈಗ ತಾನು ಮನೆ ಹತ್ರ ಬೀದಿ ನಾಯಿ ದಾಳಿ ಆಗಿರುತ್ತೆ, ಕೈ ಕಚ್ಚಿರುತ್ತೆ. ಆ ಕೈ ತೋರ್ಸಕ ಹೋದಂತ ಸಂದರ್ಭದಲ್ಲಿ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡುವಂತ ಸಂದರ್ಭದಲ್ಲಿ ಕೈಗೆ ಚಿಕಿತ್ಸೆ ಕೊಡ್ಬೇಕು, ಅದ್ರ ಬದಲಿಗೆ ಅಲ್ಲಿ ಇರ್ತಕ್ಕಂಥ ವೈದ್ಯರುಗಳು ಹಾಕಿ ಕಣ್ಣಿಗೂ ಕೂಡ ಡ್ರಾಪ್ಸ್ ಹಾಕಿ ಕಳ್ಸಿರ್ತಾರೆ, ಒಂದಷ್ಟು ಟ್ಯಾಬ್ಲೆಟ್ ಗಳನ್ನ ಕೊಟ್ಟು ಕಳ್ಸಿದ್ದಾರೆ. ಯಾಕೆ ಅಂತ ಮಹಿಳೆ ಕೇಳಿದ್ರೆ ಅಲ್ಲಿ ಹೇಳ್ತಾರಂತೆ, ಬೇರೆ ಬೇರೆ ಚೆಕಪ್ ಗಳನ್ನು ಮಾಡಿದೀವಿ, ಹಾಗಾಗಿ ನಿಮ್ಗೆ ಒಂದಷ್ಟು ಟ್ರೀಟ್ಮೆಂಟ್ ಕೊಟ್ಟಿದೀವಿ ಅಂತ. ಅಲ್ಲಿ ಕಣ್ಣಿಗೆ ಹಾಕಿರುವಂತ ಡ್ರಾಪ್ಸ್ ಯಾವ್ದಂತನೂ ಕೂಡ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಚೆನ್ನಾಗಿರೋ ಮಹಿಳೆಗೆ ಏಕಾಏಕಿ ಒಂದು ದಿನದಲ್ಲಿ ಆ ಡ್ರಾಪ್ಸ್ ಹಾಕಿದ ತಕ್ಷಣ ಆ ಒಂದು ಕಣ್ಣು ನೋಡ್ಬೇಕು, ಎಲ್ಲಾ ರೀತಿಯಲ್ಲಿ ಇನ್ಫೆಕ್ಷನ್ ಆಗಿರುವಂತ ಸಂದರ್ಭದಲ್ಲಿ ಆ ಎಮ್ಮೆಗೆ ಈಗ ಮುಸ್ಕು ಕಾಣಿಸ್ತಾ ಇದೆ, ನನ್ಗೆ ಕಣ್ಣು ಯಾವ್ದು ಹಾಕಿದಾರ ಗೊತ್ತಿಲ್ಲ, ಈಗ ಬಂದು ವೈದ್ಯರನ್ನ ಕೇಳಿದ್ರೆ ಅದೇನು ಆಗಲ್ಲ, ಇನ್ನೊಂದ್ಸತಿ ಚಿಕಿತ್ಸೆ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಹಾರಿಕೆ ಉತ್ತರವನ್ನ ಕೊಡ್ತಾ ಇದಾರೆ ಅನ್ನೋದು ಆರೋಪವನ್ನು ಕೂಡ ಗಂಭೀರವಾಗಿ ಮಹಿಳೆ ಮಾಡ್ತಾ ಇರ್ತಕ್ಕಂಥದ್ದು ರಾಚಮ್ಮ. ಹಾಗಾಗಿ ನೋಡ್ಬೇಕು ಶರತ್, ಈಗ ಇಲ್ಲಿ ಇರ್ತಕ್ಕಂಥ ಮೇಲಾಧಿಕಾರಿ ವೈದ್ಯರುಗಳು, ಡೀನ್ಗಳು ಮತ್ತು ಏನು ಟ್ರೈನ್ ಡಾಕ್ಟರ್ಗಳು ಯಾಕೆ ಈ ತರ ಪದೇ ಅವಾಂತರಗಳು ಮಾಡ್ಕೋತಾರೆ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಯಾಕೆ ಚಿಕಿತ್ಸೆ ಆಗ್ತಿಲ್ಲ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು ಶರತ್. ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಡೀಟೇಲ್ಸ್ಗಾಗಿ. ಬಟ್ ಓವರ್ ಆಲ್ ಆಗಿ ಪ್ರತಿನಿಧಿ ಡೀಟೇಲ್ಸ್ ಕೊಡ್ತಾ ಇದ್ದಂಗೆ ಇದು ಟ್ರೈನಿ ಡಾಕ್ಟರ್ಸ್ಗಳ ಎಡವಟ್ಟು ಅಂತ. ಟ್ರೈನಿ ಡಾಕ್ಟರ್ಸ್ಗಳೇನೋ ಮಾಡ್ತಾರೆ, ಅಲ್ಲಿ ಪಕ್ಕದಲ್ಲಿ ಸೀನಿಯರ್ ಏನು ಮಾಡ್ತಿದ್ರು, ವೈದ್ಯರು ಏನು ಮಾಡ್ತಾ ಇದ್ರು, ಅದೇ ಬೇಕಾಗಿರೋದಲ್ಲಿ. ರಿಮ್ಸ್ ಆಸ್ಪತ್ರೆಯಲ್ಲಿ ಆಗಿರೋದು ಇದು ಘಟನೆ. ಇವರೇ ರಾಚಮ್ಮ ಅಂತ, ಇವ್ರ ಕಣ್ಣಿಗೆ ಡ್ರಾಪ್ಸ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡಮ್ ಬಂದು ಕೊಟ್ಟನ ಇಂಜೆಕ್ಷನ್ ಆಗ್ಯದ. ಇವಾಗ ಇದ್ರ ಸಲಿಗೆ ಬಂದಿದ್ದು, ಇದು ಕೈ ಇಂಜೆಕ್ಷನ್ ನಾಯಿ ಕಡ್ದ ಸಲಿಗೆ ಬಂದಿದ್ದು, ಇದು ಆಗ್ಯದೇನು ಇದ್ರದ್ದು ಬೇರೆ ಅದ್ರದ್ದು ಬೇರೆ, ಇದು ಮಾಡಕ್ಕೆ ಹೋಗ್ಯಾರ. ಬೇರೆ ಸೌಕಂತಲ್ಲಿ ಹೋಗಲಾಗ ಅಂಕಲ್ ಎದ್ರ ಸಲಿಗೆ ಬಂದ್ರೆ ಇದಕ್ಕೆ ನೋಡಿ, ಇದು ರಾಚಮ್ಮ ಅವರ ಗೋಳು. ಆದರೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ರಿಮ್ಸ್ ನಿರ್ದೇಶಕರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅವರು ಕಾಲ್ ಮಾಡಿದ್ವಿ. ಡಾಕ್ಟರ್ ಭಾಸ್ಕರ್ ಅಂತ ಅವ್ರ ಹೆಸರು, ರಿಮ್ಸ್ ನಿರ್ದೇಶಕರು. ಅವರಿಗೆ ಸಾರ್ ಹಿಂಗಾಗಿದೆ ಸಾರ್ ಅಂತಂತಂದರೆ, ಹೌದಾ ಗೊತ್ತಿಲ್ಲ ಸರ್ ನನಗೇನು ಅಂತ ಹೀಗೆಲ್ಲ ಮಾತಾಡ್ತಾರೆ. ಕೇರ್ಲೆಸ್ಸು.
ಅಟ್ಲೀಸ್ಟ್ ಹೌದಾ ಸರ್, ಓಕೆ ಸರ್, ನಾನು ನೋಡ್ಕೊತೀನಿ, ಅದೇನಾಗಿದೆ ನೋಡಿಕೊಂಡು ಅದು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀನಿ. ಆ ಸೌಜನ್ಯಕ್ಕೆ ಆ ಮಾತೂ ಬರಲಿಲ್ಲ. ಇಲ್ಲ ರೀ, ನಂಗೆ ಗೊತ್ತಿಲ್ಲ ಅದೆಲ್ಲ, ಅದೇನಿಲ್ಲ, ಹಿಂಗೆ ಅಷ್ಟೇ ಉತ್ತರ, ಇನ್ನೇನು ಉತ್ತರ ಕೊಡಲಿಲ್ಲ ಡಾಕ್ಟರ್ ಭಾಸ್ಕರ್, ರಿಮ್ಸ್ ನಿರ್ದೇಶಕರು. ಟ್ರೈನಿ ಡಾಕ್ಟರ್ಸ್ ಮತ್ತೊಮ್ಮೆ ಟ್ರೈ ಮಾಡೋಣ, ಫೋನ್ ಸಂಪರ್ಕದಲ್ಲಿ ಮತ್ತೊಮ್ಮೆ ಕಾಲ್ ಮಾಡೋಣ ರಿಮ್ಸ್ ನಿರ್ದೇಶಕರು ಡಾಕ್ಟರ್ ಭಾಸ್ಕರ್. ಹೂಡಿಕೆ ಬಗ್ಗೆ ಏನು ಹೇಳ್ತಾರೆ ಈಗ ಕಾಲ್ ಮಾಡಿದ್ರೆ, ರಿಸೀವ್ ಮಾಡ್ತಾರೆ, ಅದನ್ನು ಒಂದ್ಸಲ ನೋಡ್ಬಿಡೋಣ. ಡೈರೆಕ್ಟಾಗೆ ಕಾಲ್ ಮಾಡುವಂಥ ಪ್ರಯತ್ನ. ಡಾಕ್ಟರ್ ಭಾಸ್ಕರ್, ರಿಮ್ಸ್ ನಿರ್ದೇಶಕರು. ಟ್ರೈನಿ ಡಾಕ್ಟರ್ನ ಎಡವಟ್ಟಾಗಿದೆ. ಇವರು ನಾಳೆ ದಿನ ಡಾಕ್ಟರ್ ಆಗಿಬಿಟ್ರೆ ದೇವರೇ ಗತಿ ಇವ್ರ ಜೊತೆ ಟ್ರೀಟ್ಮೆಂಟ್ ತಗೊಂಡವ್ರದ್ದು. ಆ ಟ್ರೈನಿ ಡಾಕ್ಟರ್ ಜೊತೆಗೆ ಯಾರು ಸೀನಿಯರ್ಸ್ ಇರಲಿಲ್ವಾ? ಹಂಗಲ್ಲಪ್ಪ, ಹಂಗಲ್ಲಮ್ಮ, ಹಿಂಗೆ ಹಂಗೆ ಅಂತ ಹೇಳೋದಕ್ಕೆ ಅವರೊಬ್ಬರನ್ನೇ ಬಿಟ್ಬಿಟ್ರೆ ಆ ಟ್ರೈನಿ ಡಾಕ್ಟರ್ಸ್ಗಳನ್ನ ಕಣ್ ಕಳ್ಕೊಂಬಿಟ್ರೆ ಏನು ಗತಿ? ರಿಮ್ಸ್ ನಿರ್ದೇಶಕರು ಡಾಕ್ಟರ್ ಭಾಸ್ಕರ್ ಸರ್, ಕೇರ್ಲೆಸ್ ಉತ್ತರ ಕೊಡ್ತೀರಲ್ಲ ಸರ್ ನೀವು, ಗೊತ್ತಿಲ್ಲ ಅಂತ. ಗೊತ್ತಿಲ್ಲದೆ ಇದ್ರೆ ನಾವು ತಿಳಿಸ್ತಾ ಇದೀವಿ ನೋಡಿ, ಹಿಂಗಾಗಿದೆ ನಿಮ್ಮದೇ ಆಸ್ಪತ್ರೆಯಲ್ಲಿ, ರಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೈನಿ ಡಾಕ್ಟರು ನಾಯಿ ಕಚ್ಚಿದೆ ಅಂತ ಬಂದ್ರೆ ಆ ಮಹಿಳೆ ಕೈ ತೋರಿಸಿದ್ರೆ ಕಣ್ಣಿಗೆ ಡ್ರಾಪ್ಸ್ ಆಗ್ತಾರೆ, ಕೇಳಿದ್ರೆ ಇದೆಲ್ಲ ಪ್ರೊಸೀಜರು ಅಂತ ಹೇಳ್ತಾರೆ, ನೋಡಿದ್ರೆ ಕಣ್ಣು ಇನ್ಫೆಕ್ಷನ್ ಆಗಿದೆ. ಇದಕ್ಕೆ ಯಾರು ಹೊಣೆ? ಕಣ್ಣಿನವರು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಅದಕ್ಕೆ ರೆಸ್ಪಾನ್ಸಿಬಲ್? ಉತ್ತರ ಕೊಡಿ ಅಂತಂದ್ರೆ ಕೊಡ್ತಾ ಇಲ್ಲ. ಈಗಲೂ ಕರೆ ಮಾಡಿದ್ವಿ, ನೋ ರೆಸ್ಪಾನ್ಸ್. ಇಲ್ಲಮ್ಮ ಕಣ್ಣು ಟ್ಯೂಬ್ ಆಗ್ತೀನಿ, ನೋಡ್ತೀನಿ, ಕ್ಲೀನಾಗ್ತದ, ಮತ್ತೆ ಕಣ್ಣು ಚೆಕ್ ಮಾಡ್ತೀನಿ ಅಂತ ಆಗತ್ತೆ. ಇಲ್ಲಿ ನೋಡಮ್ ಟ್ಯೂಬ್ ಕೊಟ್ಟನ ಕಡಿಮೆ ಇಂಜೆಕ್ಷನ್ ಆಗ್ಯದ. ಇವಾಗ ಇದ್ರ ಸಲಿಗೆ ಬಂದಿದ್ದು, ಇದು ಕೈ ಇಂಜೆಕ್ಷನ್ ನಾಯಿ ಕಡ್ದ ಒಂದ್ಸಲಿ ಬಂದಿದ್ದು, ಇದು ಆಗ್ಯದೇನು, ಇದ್ರದ್ದು ಬೇರೆ ಅದ್ರದ್ದು ಬೇರೆ. ಇದು ಮಾಡಕ್ಕೆ ಹೋಗ್ಯಾರ. ಬೇರೆ ಶೋಕಂತಲ್ ಹೋಗ್ಲಾಗ ರಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೈನಿ ಡಾಕ್ಟರ್ ಎಡವಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯ ನಿರ್ದೇಶಕರಿಗೆ ಕರೆ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್. ನನಗೇನು ಗೊತ್ತಿಲ್ಲ. ರಿಮ್ಸ್ ನಿರ್ದೇಶಕರು ಹೇಳ್ತಾ ಇರೋದು, ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಡಾಕ್ಟರ್ ಭಾಸ್ಕರ್. ಯಾಕೆ ಸರ್, ನೀವು ಅಲ್ಲೇ ಇದ್ರ, ನಿಮ್ಮ ಸಮ್ಮುಖದಲ್ಲೇ ಎಡವಟ್ಟಾಗಿದ್ದ, ಏನು ಹೇಳಬೇಕು ಅಥವಾ ಏನು ಸುಳ್ಳು ಹೇಳಬೇಕು ಅಂತಲೂ ಗೊತ್ತಾಗ್ಲಿಲ್ವಾ? ಅಲ್ಲ, ನಿಮ್ಮ ಇಂಟೆನ್ಷನ್ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ರೆಸ್ಪಾನ್ಸ್ ಇಲ್ಲ? ಯಾಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸ್ತೀರಿ? ನೀವು ಅಲ್ಲೇ ಇದ್ದು ಎಡವಟ್ಟಾಗಿದ್ರೆ ಭಯ ಪಡಬೇಕು. ನೀವು ಅಲ್ಲಿ ಇರಲಿಲ್ಲ ಅಥವಾ ಏನೋ ತೊಂದರೆ ಆಗಿದೆ, ಕ್ರಮ ತಗೋತೀನಿ ಅಂತ ಹೇಳೋದಕ್ಕೆ ಯಾಕೆ ಭಯ? ಇಂಜೆಕ್ಷನ್ ಆಗ್ಯದ.